ನಮಗೆ ಶುಕ್ರವಾರ ಅದು ಶನಿವಾರ ಬೆಳಿಗ್ಗೆ ವಿಷಯ ಸಿಕ್ಕಿತು. ಒಂದು 11 ಗಂಟೆವರೆಗೆ 11:11:30 ಇದರ ಒಳಗೆ ನಮಗೆ ವಿಷಯ ಸಿಕ್ಕಿದೆ. ಮತ್ತು ಈ ಥರ ಆಗಿದೆ ಅಂತೇಳಿ ಮತ್ತು ವಾಟ್ಸಪ್ಪಲ್ಲಿ ಅದು ಇದೆಲ್ಲ ಫೋಟೋ ಎಲ್ಲ ಬಂದ ನಂತರ ಎಲ್ಲ ಗೊತ್ತಾದದ್ದು. ಅದಕ್ಕಿಂತ ಮುಂಚೆನೂ ಇದು ನಮಗೇನು ಮಾಹಿತಿ ಗೊತ್ತಿರಲಿಲ್ಲ. ಮತ್ತು ಅವರ ಫ್ಯಾಮಿಲಿನವರಿಗೆಲ್ಲ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಎಲ್ಲ ನಾವು ಕೇಳುವಾಗ ಈ ಥರ ಆಗಿದೆ ಅಂತೇಳಿ ನ್ಯೂಸ್ ಉಂಟು. ಮತ್ತು ಎಲ್ಲಿ ಇದ್ದದ್ದು ಟ್ರೈನು ಬದಿಯಲ್ಲಿ ಬಿದ್ದಿದ್ದಾರೆ ಅಂತೇಳಿ ಅಲ್ಲಿ ಬಂದು ಈಗ ನಾವು ಇಲ್ಲಿ ಬಂದು ನಾವು ನೋಡುವಾಗ ಬಾಡಿ ಅಲ್ಲೇ ಇತ್ತು. ಬಾಡಿಯಲ್ಲಿದ್ದ ನಂತರ ಅಲ್ಲಿ ರಕ್ತ ನೋಡುವಾಗ ರಕ್ತಪಾತ ಎಂತ ಇಲ್ಲ. ಕಾಲು ಬಿದ್ದ ಪಲ್ಟಿ ಆದ ನಂತರ ಅಲ್ಲಿ ಮಾತ್ರ ಒಂದು ಸ್ವಲ್ಪ ರಕ್ತ ಇತ್ತು. ಅವನಿಗೆ ಟ್ರೈನ್ ಗುದ್ದಿದ್ರೆ ಅಲ್ಲಿ ರಕ್ತಪಾತ ಎಲ್ಲ ಆಗ್ತಾ ಇತ್ತು. ಈಗ ಪೊಲೀಸವರು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಏನು ಹೇಳ್ತಾ ಇದ್ದಾರೆ, ಬರ್ತಾ ಇದೆ ಅಂದರೆ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು ಅಂತ ಅನ್ಸುತ್ತಾನೆ. ಅದಕ್ಕೆ ಹಂಗೆ ಅನಿಸೋದಿಲ್ಲ. ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಹೇಳ್ತಾರೆ ಏನಂತ ಹೇಳಿದರೆ ಅದು ಒಂದೇ ಸ್ಪಾಟದಲ್ಲಿ ಆದದಂತೇಳಿ ಅವರು ಹೇಳ್ತಾ ಇರುವ ಮಾಹಿತಿ. ಅದು ನಿಜವಾಗಿ ಆ ಥರ ಆಗುವ ಚಾನ್ಸಸ್ ಇಲ್ಲ. ಅದು ಟ್ರೈನ್ ಗುದ್ದಿದ್ರೆ ಒಂದು 10 ಮೀಟ್ರು ಒಂದು 15 ಮೀಟ್ರು ಆ ಟ್ರೈನ್ ಬರುವ ಸ್ಪೀಡಲ್ಲಿ ಆರ್ತಾ ಇದ್ದ. ಇದು ಟ್ರ್ಯಾಕ್ ಪಕ್ಕದಲ್ಲಿ. ಮತ್ತು ಅವನು ಅಲ್ಲಿ ಬಾಡಿ ಇದರಲ್ಲಿ ರಕ್ತ ಏನು ಅಷ್ಟು ಇದೇನಿಲ್ಲ. ರಕ್ತದಂತೂ ಸ್ವಲ್ಪ ಒಂದು ಇದು ಥರ ಬಾಡಿ ಬಿದ್ದರೆ ಒಂದು ಸ್ಪೀಡಾಗಿ ಒಂದು ರಕ್ತ ಹೋಗಿ ಒಂದು ಸ್ವಲ್ಪ ಗಿಟ್ಟ ಥರ ಇದಾಗ್ತದೆ. ಅದು ಎಂತ ಇಲ್ಲ, ಖಾಲಿ ಒಂದು ನೀರು ಥರ ಮಾತ್ರ ರಕ್ತಪಟ ಇರುವುದಲ್ಲಿ. ಬಾಡಿ ಇಂಜುರಿ ಬಾಡಿ ಇಂಜುರಿ ಅಂತ ಇದೆ. ಇಲ್ಲಿ ಒಂದು ಆಗಿದೆ, ಮತ್ತು ಇಲ್ಲಿ ಮತ್ತು ಕೈ ಮತ್ತು ಕಾಲು ಒಡೆದು ಹೋಗಿದೆ. ಮತ್ತು ಹಿಂದೆ ಸೈಡಲ್ಲಿ ಗಾಯ ಆ ಥರ ಉಂಟು. ಮತ್ತು ಈ ಕೈಯಲ್ಲೆಲ್ಲ ಸ್ವಲ್ಪ ಗಾಯ ಎಲ್ಲ ಉಂಟು. ಅದು ಏನಾಗಿರ್ಬೋದು ಅಂತೇಳಿ ಹೇಳಲಿಕ್ಕೆ ಇದಾಗೋದಿಲ್ಲ. ಹೇಳಲಿಕ್ಕೇನು ಆ ಥರ ಇದೇನು ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಟ್ರೈನು ಗುದ್ದಾಗೆ ಕಾಣೋದಿಲ್ಲ. ಟ್ರೈನ್ ಗುದ್ದಾಗೆ ಆ ಬಾಡಿ ನಾವು ಇಲ್ಲಿ ನೋಡುವಾಗ ಟ್ರೈನ್ ಗುದ್ದಾಗೆ ಏನು ಕಾಣೋದಿಲ್ಲ. ಅದು ಒಂದು ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಅದು ಮಾಡಿದಾರಾ ಇಲ್ಲ ಅಂತೇಳಿ ನಮಗೆ ಒಂದು ಹೇಳಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಒಂದು ಕ್ಯಾಪು ಮತ್ತು ಒಂದು ವೈಫೈ ಡ್ಯಾಂಗ್ವಾಲ್ ವೈಫೈದು, ಮತ್ತು ಒಂದು ಮೊಬೈಲ್, ಅವನು ಮಾತನಾಡ್ತಾ ಇರುವ ಒಂದು ಮೊಬೈಲ್ ಮಿಸ್ಸಿಂಗ್. ಒಂದು ಮೊಬೈಲ್ ಅವನು ಅಂಗಡಿಗೆ ಕೊಟ್ಟದ್ದು, ಅಲ್ಲಿ ರಿಪೇರಿ ಮಾಡಿ ಅವನ ಕಿಸೆಯಲ್ಲಿ ಒಂದು ಮೊಬೈಲ್ ಇತ್ತು. ಅವನು 2 ತಾಸು ಇಲ್ಲಿ ಒಂದು ಅಂಗಡಿ ಹತ್ರ ಮಾತನಾಡ್ತಾ ಇದ್ದ. ಆ ಮೊಬೈಲ್ ಇಷ್ಟು ತನಕ ಆ ಮೊಬೈಲ್ ಸಿಗಲಿಲ್ಲ. ಕಾಲಲ್ಲಿ ಚಪ್ಪಲಿ ಇತ್ತು. ಇಲ್ಲಿರುವಾಗ ಕಾಲಲ್ಲಿ ಚಪ್ಪಲಿ ಇತ್ತು. ಬೈಕಿ ಇಲ್ಲಿಂದ 1.5 ಕಿಲೋಮೀಟ್ರ್ ಆ ಕಡೆ ಮಸೀದಿ ಪಕ್ಕದಲ್ಲಿ ಇದ್ದದ್ದು. ಮಸೀದಿ ಪಕ್ಕದಲ್ಲಿ ಗಾಡಿ ಅಲ್ಲಿಂದ ಇದ್ದದ್ದು. ಅಲ್ಲಿಂದ ಇಲ್ಲಿಯೇ ನಡ್ಕೊಂಡು ಬಂದದಂತೇಳಿ ಇಲ್ಲಿಯವರ ಒಂದಿದು ಅಭಿಪ್ರಾಯ. ಇಲ್ಲಿ ತನಕ ಅವನು ನಡ್ಕೊಂಡು ಬಂದಿದ್ದಾನೆ ಅಂತೇಳಿ. ಇಲ್ಲ, 2 ದಿವಸದಲ್ಲಿ ಮಂಗಳೂರಲ್ಲಿ 2 ದಿವಸ, 1 ದಿವಸ ಮುಂಚೆ ಮಂಗಳೂರಲ್ಲೇ ಇದ್ದ. ಶುಕ್ರವಾರ ಶನಿವಾರ ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ದಾನೆ. ಎಲ್ಲಿ ಅವನ ಚಿಕ್ಕಪ್ಪನ ಮನೆಗೆ ಅಲ್ಲಿಗೆ ಹೋಗಿದ್ದಾನೆ. ಚಿಕ್ಕಪ್ಪನ ಮನೆಗೆ ನಾವು ಹೋಗಿದ್ದಾನೆ. ಹೋದ ನಂತರ ಬೆಳಿಗ್ಗೆ ಅಲ್ಲಿಂದ ಹೊರಟಿದ್ದಾನೆ. 11:00 ಅಲ್ಲಿಂದ ಮಂಗಳೂರಿಂದ ಈ ಕಡೆ ಹೊರಟಿದ್ದಾನೆ. ಟೋಲ್ಗೇಟಲ್ಲಿ ಎಲ್ಲ ಇದರಲ್ಲಿ ತೋರಿಸ್ತಾ ಉಂಟು ಅವನು ಬಂದದ್ದು. ಸಿಂಗಲ್ ಒಂಟಿ ಒಂದು ಅಂಗಡಿಯಲ್ಲಿ ಸಿಗರೇಟ್ ತೆಗೆದಿದ್ದಾನೆ, ಒಂದು ಅಂಗಡಿಯಲ್ಲಿ ಮತ್ತೊಂದು ಅಂಗಡಿಯಲ್ಲಿ ನೀರು ತೆಗೆದಿದ್ದಾನೆ. ಮತ್ತು ಒಂದು ಕಡೆ ಎಲ್ಲೇ ನಿಂತು ಒಂದು 2 ತಾಸು ಮಾತನಾಡಿದ್ದಾನೆ. ಅದು ಯಾರ ಹತ್ರ ಮಾತನಾಡಿದ್ದು ಏನಂತೇಳಿ ಅವಾಗ ಇದು ನಮಗೆ ತಿಳಿವು ಬರಲಿಲ್ಲ. ಮತ್ತೆ ಹೆಂಗೆ ಅಂತ ಹೇಳಿದ್ರೆ ಹಿಂದೆ ಈಗ ಅವ್ರ ಮೇಲೆ ರೌಡಿ ಶೀಟ್ ಇತ್ತು, ಮತ್ತೆ ಕೆಲವು ಮರ್ಡರ್ ಆರೋಪಗಳು. ರೌಡಿ ಶೀಟ್ ಇತ್ತು ಆಗೀಗಂತೇಳಿ ನಮಗೇನು ಅಷ್ಟು ಮಾಹಿತಿ ಇದೇನಿಲ್ಲ. ಮತ್ತು ರೌಡಿ ಶೀಟ್ ಇತ್ತು. ಅವನು ಮತ್ತೆ ಇದೆಲ್ಲ ಇದು ಮಾಡ್ತಾನೆ, ಯಾವುದು ಗಾಂಜಾ ಇದು ಮಾಡೋದಿಲ್ಲ. ಅವ್ನು ಸ್ವಲ್ಪ ಅವನ ಒಂದು ಹ್ಯಾಬಿಟ್ ಸೇಲು ಆ ಥರ ಇದೇನು ನಮಗೇನು ಇದಿಲ್ಲ, ಇದು ಮಾಡೋದಿಲ್ಲ. ಮತ್ತು ಅವನು ಯೂಸ್ ಮಾಡ್ತಾನೆ ಅಂತೇಳಿ ಸ್ವಲ್ಪ ಮಾಹಿತಿ ಉಂಟು ಅಷ್ಟೇ, ಬೇರೆ ಇದೇನಿಲ್ಲ. ಅವನಿಗೆ ಇಲ್ಲಿ ಮಾರ್ಕೆಟು ಮತ್ತು ದಕ್ಕೆಯಲ್ಲಿ ಆ ಥರ ಎಲ್ಲ ಮುಂಚೆ ಇದು ಮಾಡ್ತಾ ಇದ್ದ. 3 ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು, 3 ಮಕ್ಕಳು.
ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಹನೀಫ್. ಅವ್ರಿಗೆ ಏನಾಗಬೇಕು? ಅವನ ಭಾವನ ಫ್ರೆಂಡ್.